ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಸದ್ದಿಲ್ಲದೆ ಹೊಸ ತಿರುವು ಪಡೆಯುತ್ತಿದೆ. ಈ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಒಂದು ಟ್ವೀಟ್ ಈಗ ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಬೆಂಕಿ ಹಚ್ಚಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ 139 ಶಾಸಕರು ನನ್ನ ಬಲ ಎಂದು ಹೇಳುವ ಮೂಲಕ ಡಿಕೆ ಶಿವಕುಮಾರ್ ಪವರ್ಫುಲ್ ಸಂದೇಶ ರವಾನಿಸಿದ್ದಾರೆ. ಇತ್ತ ಡಿಕೆ ಸುರೇಶ್ ಅವರ ತಾಳ್ಮೆಯ ಹಿಂದಿನ ತಯಾರಿ ಪೋಸ್ಟ್ ಕೂಡ ಇದಕ್ಕೆ ತುಪ್ಪ ಸುರಿದಂತಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಅಸಲಿಗೆ ನಡೆಯುತ್ತಿರೋದೇನು, ಕನ್ನಡಿಗರ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಎಸ್, ರಾಜ್ಯದಲ್ಲಿ ಕಳೆದ 5-6 ತಿಂಗಳಿಂದಲೂ ಸಿಎಂ ಬದಲಾವಣೆಯ ಗಾಳಿ ಜೋರಾಗಿ ಬೀಸುತ್ತಿದೆ. ಈ ಬೆಂಕಿಗೆ ತುಪ್ಪ ಸುರಿಯುವಂತೆ ಡಿಕೆ ಶಿವಕುಮಾರ್ ಅವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ 139 ಶಾಸಕರು ನನ್ನ ಬಲ ಎನ್ನುವ ಮೂಲಕ ತಮ್ಮ ಸಂಖ್ಯಾಬಲದ ಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ. ನಾವಿಬ್ಬರು ಕೈ ಜೋಡಿಸಿ ಕೆಲಸ ಮಾಡುತ್ತಿದ್ದೇವೆ, ಜನರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತೇವೆ ಎಂದು ಹೇಳಿದ್ರು. ಇದರಲ್ಲಿ ಯಾವುದೋ ಒಂದು ನಿಗೂಢ ಅರ್ಥ ಅಡಗಿದೆ ಅನ್ನೋದು ಈಗ ಶುರುವಾಗಿರೋ ಚರ್ಚೆ. ಇದು ಬರೀ ಡಿಕೆಸಿ ಅಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ಅವರ ಸಹೋದರ ಡಿಕೆ ಸುರೇಶ್ ಅವರು ಮಾಡಿದ ಒಂದು ಪೋಸ್ಟ್ ಕೂಡ ಈಗಿನ ಬೆಳವಣಿಗೆ ಕನ್ನಡಿ ಹಿಡಿದಂತಿದೆ. ತಾಳ್ಮೆಯನ್ನ ಅಸಹಾಯಕತೆ ಕೊಳ್ಳಬೇಡಿ, ತಾಳ್ಮೆಯ ಹಿಂದಿನ ತಯಾರಿ ಬಹಳ ಗಟ್ಟಿಯಾಗಿರುತ್ತೆ ಅಂತ ಸುರೇಶ್ ಟ್ವೀಟ್ ಮಾಡಿದ್ರು. ಸುರೇಶ್ ಅವರು ಈ ತಯಾರಿ ಟ್ವೀಟ್ ಮತ್ತು ಡಿಕೆಶಿ ಅವರ ಬಲ ಪ್ರದರ್ಶನದ ಟ್ವೀಟ್ ಎರಡನ್ನೂ ನೋಡಿದ್ರು. ಹೈಕಮಾಂಡ್ ಮಟ್ಟದಲ್ಲಿ ಯಾವುದೋ ದೊಡ್ಡ ಹೈಡ್ರಾಮಾ ನಡೆಯುತ್ತಿರೋ ಮುನ್ಸೂಚನೆ ಸಿಗ್ತಿದೆ. ಇನ್ನು ಡಿಕೆಶಿ ಅವರ ಈ ಪೋಸ್ಟ್ಗೆ ಕನ್ನಡಿಗರು ಭಿನ್ನವಾಗಿ ಕಮೆಂಟ್ ಮಾಡ್ತಿದ್ದಾರೆ. ಡಿಕೆಶಿ ಅಭಿಮಾನಿಗಳು ಅಣ್ಣ ನೀವು ಸಿಎಂ ಆಗೋದು ಕನ್ಫರ್ಮ್ ಆಯ್ತಾ ಅಂತ ಕೇಳ್ತಿದ್ರೆ, ವಿರೋಧಿಗಳು ಮಾತ್ರ ವ್ಯಂಗ್ಯವಾಗಿ ಕಾಲೆಳಿತಿದ್ದಾರೆ. ಎಲ್ಲರೂ ನನ್ನ ಜೊತೆಯಾಗಿದ್ದಾರೆ ಎನ್ನುವ ಭ್ರಮೆಯಲ್ಲಿ ಇರೋದು ಕೂಡ ಒಳ್ಳೆಯದು. ಅಷ್ಟಕ್ಕೂ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಯಾಕೆ ಮುಂದಕ್ಕೆ ಹೋಯ್ತು ಅಂತ ಕೇಳುವ ಮೂಲಕ ನೆಟಿಗರು ಡಿಕೆಶಿಯನ್ನು ಕೆಣಕೊತ್ತಿದ್ದಾರೆ. ಒಟ್ನಲ್ಲಿ ಡಿಕೆ ಸೋದರರ ಟ್ವೀಟ್ ರಾಜಕೀಯ ಈಗ ಹೊಸ ರೂಪ ಪಡ್ತಿದೆ. ಒಂದ್ ಕಡೆ ಸಿದ್ದರಾಮಯ್ಯ ನನ್ನ ಜೊತೆಯಾಗಿದ್ದಾರೆ ಎಂದು ಪೋಸ್ಟ್ ಮಾಡೋದು, ಮತ್ತೊಂದು ಕಡೆ ತಾಳ್ಮೆಯ ಬಗ್ಗೆ ಮಾತಾಡೋದು ನೋಡ್ತಿದ್ರೆ ಸದ್ಯದಲ್ಲಿ ರಾಜ್ಯ ರಾಜಕೀಯದಲ್ಲಿ ಯಾವುದೇ ಒಂದು ದೊಡ್ಡ ಸ್ಫೋಟ ಆಗೋದಂತೂ ಖಚಿತ ಎನ್ನಲಾಗ್ತಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರು ಡಿಕೆಶಿ ಅವರಿಗೆ ಮಣೆ ಹಾಕ್ತಾರಾ ಅಥವಾ 2028ರವರೆಗೆ ಕಾಯಬೇಕಾ ಅನ್ನೋದು ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.